ಯುವಕರೇ ದುಶ್ಚಟಗಳ ದಾಸರಾಗದಿರಿ. ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ದೇಶದ ಉದ್ಧಾರವಾಗುವುದು ಯುವಶಕ್ತಿಯಿಂದ ಮಾತ್ರ ಸಾಧ್ಯ. ಯುವಶಕ್ತಿಯೇ ದೇಶದ ಆಸ್ತಿ ಎಂಬ ಕನಸು ಹೊತ್ತ ಮಣ್ಣಿನ ಮಗನಾದ ರೈತ. ಆದರೆ ಈ ಅನ್ನದಾತ ಮತ್ತು ಇಡೀ ಸಮುದಾಯವೇ ಬುಡಮೇಲಾಗುವ ಸ್ಥಿತಿಗೆ ಬಂದು ತಲುಪುತ್ತಿರುವುದು ವಿಷಾದನೀಯ. ನಮ್ಮ ಇಂದಿನ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಸ್ಪರ್ಧಾವೇಗದಲ್ಲಿ ಸಾಗುತ್ತಿರುವ ಮಾಹಿತಿ ತಂತ್ರಜ್ಞಾನದಿಂದಲೇ ಸಾಕಷ್ಟು ಮುಂದುವರೆದಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕಿಂತ ನಗರ ಪ್ರದೇಶದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದರಲ್ಲಿ ಹೆಚ್ಚಾಗುತ್ತಿದ್ದಾರೆ. ದೇಶದ ವ್ಯವಸ್ಥೆಯೇ ಕಲುಷಿತ ವಾತಾವರಣದಲ್ಲಿ ಮುಳುಗುತ್ತಿರುವಾಗ ಯುವ ಜನಾಂಗದ ವ್ಯವಸ್ಥೆ ಪಾಡು ಕೇಳುವವರು ಯಾರು? ಮನೆಯಲ್ಲಿ ತಂದೆ ತಾಯಿಗಳು ನಮ್ಮ ಮಕ್ಕಳು ಓದಿ ಬುದ್ಧಿವಂತರಾಗಲಿ ಎಂಬ ಕನಸಿನ ಬುತ್ತಿಯನ್ನು ಹೊತ್ತು ಕಾಲೇಜಿಗೆ ಕಳುಹಿಸುತ್ತಾರೆ. ಜೊತೆಗೆ ತಂದೆ ತಾಯಿಯವರು ನೀಡುವ ಪಾಕೆಟ್ ಮನಿಯಿಂದಲೇ ಯುವಕರು ದುಶ್ಚಟಕ್ಕೆ ದಾಸರಾಗುತ್ತಿರುವುದು ವಿಷಾದನೀಯ. ಬೀಡಿ, ಸಿಗರೇಟ್, ಪಾನ್ ಪರಾಗ್, ಗುಟ್ಕಾದಂತಹ ದಾಸರಾಗಿರುವ ಯುವಜನತೆಗೆ ಮಾರ್ಗದರ್ಶನ ನೀಡುವ ಕೊರತೆಯಿಂದ ಇಂತಹ ಘಟ್ಟಕ್ಕೆ ತಂದು ನಿಲ್ಲಿಸಿರುವುದು ಗಂಭೀರ ದುರಂತ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಜವಾಬ್ದಾರಿ ಕಡಿಮೆಯಾಗುತ್ತಿರುವುದು, ಹಿರಿಯರ ಮಾತುಗಳನ್ನು ಕೇಳದೆ ಇಂದಿನ ಯುವಕರು ತಮ್ಮ ಬಿಸಿ ರಕ್ತದ ನಡುವೆಯೇ ಚೆಲ್ಲಾಟ ಆಡಿ ಜೀವನಕ್ಕೆ ಮಾರು ಹೋಗುತ್ತಿದ್ದಾರೆ. ಕಾಲೇಜಿನಲ್ಲಿ ಪ್ರೀತಿಸಿದ ಯುವತಿ ಕೈಕೊಟ್ಟಾಗ ಅಥವಾ ಓದಿನಲ್ಲಿ ಹಿಂದೆ ಬೀಳುವುದರಿಂದ ಇಂತಹ ದುಶ್ಚಟಕ್ಕೆ ಕಾರಣವಾಗಬಹುದು. ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯದೇ ಹೋಗುವುದರಿಂದ ಬಡತನದ ಬೇಗೆಯಲ್ಲಿ ದುಶ್ಚಟದ ದಾಸಕ್ಕೆ ಬಲಿಯಾಗುವುದು ಇತ್ತೀಚೆಗೆ ಯುವಕರಿಗಂತೂ ಕುಡಿಯುವುದೆಂದರೆ ಒಂದು ಫ್ಯಾಷನ್ ಸಂಸ್ಕೃತಿಯಾಗಿ ಬಿಟ್ಟಿದೆ. ಶ್ರೀಮಂತ ವರ್ಗದ ಮಕ್ಕಳು ದೊಡ್ಡ ದೊಡ್ಡ ನಗರಕ್ಕಾಗಿ ವ್ಯಾಸಂಗಕ್ಕೆಂದು ಬರುತ್ತಾರೆ. ಬಂದ ಯುವಕರು ಅಧ್ಯಯನ ಬಿಟ್ಟು ಸುರಾದೇವತೆಯ ದಾಸರಾಗಿ ಬೀದಿ ಬೀದಿಗಳಲ್ಲಿ ಚರಂಡಿಗಳಲ್ಲಿ ಬಿದ್ದು ಹಣದೊಂದಿಗೆ ಮಾನವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಬೀಡಿ, ಸಿಗರೇಟ್ ಸೇವನೆಯಿಂದ ಆರೋಗ್ಯದ ಮೇಲೆ ಇಂತಹ ಗಂಭೀರ ಪ್ರಭಾವ ಬೀರುತ್ತದೆ ಎಂಬ ಮನೋಭಾವ ಯುವಕರಿಗೆ ಅರ್ಥವಾಗುತ್ತಿಲ್ಲ. ಈಗಾಗಲೇ ದೇಶದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಕ್ಯಾನ್ಸರ್, ಶ್ವಾಸಕೋಶದಂತಹ ರೋಗಗಳಿಗೆ ತುತ್ತಾಗುತ್ತಿರುವುದು, ಬಹುಬೇಗನೆ ಇಹಲೋಕವನ್ನು ತ್ಯಜಿಸುತ್ತಿದ್ದಾರೆ. ಸಾಮಾಜಿಕವಾಗಿ ದುಷ್ಪರಿಣಾಮ ಬೀರುವಂತಹ ಕಾಯಿಲೆಯನ್ನು ತಂದುಕೊಳ್ಳುವ ಮೊದಲು ಯುವಕ ಯುವತಿಯರು ಎಚ್ಚೆತ್ತುಕೊಂಡರೆ ಮುಂದೆ ನಡೆಯುವ ಅನಾಹುತಗಳನ್ನು ತಪ್ಪಿಸುವ ಸಾಧ್ಯತೆ ಇದೆ. ದೇಶದಲ್ಲಿ ಓಟು ರಾಜಕಾರಣದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಯುವಕರನ್ನು ತಮ್ಮ ಅಸ್ತ್ರವನ್ನಾಗಿ ಬಳಸಿಕೊಂಡು ಬದುಕಿನಲ್ಲಿ ಕಗ್ಗತ್ತಲನ್ನು ಮೂಡಿಸಿ ಬೆಳಕಿನ ಜ್ಯೋತಿಯನ್ನು ನಂದಿಸಿಬಿಟ್ಟಿದ್ದಾರೆ. ಸಾಮಾಜಿಕ ಮೌಢ್ಯತೆಯಿಂದ ಇನ್ನೂ ಯುವಕರು ಹೊರಬಂದಿಲ್ಲ. ದೇಶದ ವ್ಯವಸ್ಥೆಯನ್ನು ಸರಿಪಡಿಸುವವರೇ ಇಂದು ದುಶ್ಚಟಗಳ ದಾಸರಾದರೆ ದೇಶದ ಭವಿಷ್ಯ ರೂಪಿಸುವವರು ಯಾರು ಎಂಬುದನ್ನು ಯುವಜನಾಂಗ ಎಚ್ಚೆತ್ತುಕೊಳ್ಳಬೇಕಿದೆ. ದುಶ್ಚಟಗಳನ್ನು ತಡೆಯಲು ಸರ್ಕಾರ ಹಲವು ಕಾರ್ಯಯೋಜನೆ ಕೈಗೊಳ್ಳಬೇಕಿದೆ ಹಾಗೂ ಅಡಿಕೆ ಉದ್ಯಮವನ್ನು ಪ್ರೋತ್ಸಾಹಿಸುವ ಮೂಲಕ ಯುವಕರ ಆರೋಗ್ಯದ ಮೇಲೆ ಸವಾರಿ ಮಾಡುವ ಗುಟ್ಕಾದಿಂದ ಇಡೀ ಯುವಜನತೆಯನ್ನು ನಾಶಪಡಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು. ಸ್ವಾಸ್ಥ್ಯ ಸಮಾಜವನ್ನು ಉಳಿಸಬೇಕಾದರೆ ಇಂತಹ ದುಶ್ಚಟದಿಂದ ಯುವಕರನ್ನು ಪಾರು ಮಾಡಬೇಕಿದೆ. ಗುಟ್ಕಾ ನಿಷೇಧಿಸಿದರೆ ಯುವಕರ ಪಾರು ಮಾಡುವ ತಂತ್ರ ಸರ್ಕಾರದ್ದಾಗುತ್ತದೆ. ಸರ್ಕಾರ ಗುಟ್ಕಾ ನಿಷೇಧಿಸಲು ಗಂಭೀರ ಚಿಂತನೆ ಮಾಡಿ ಯುವಕರನ್ನು ಇಂತಹ ಸ್ವಾಸ್ಥ್ಯ ಸಮಾಜಕ್ಕೆ ಮಾರಕವಾಗಿರುವುದನ್ನು ತಡೆಗಟ್ಟಲು ಪ್ರಯತ್ನಿಸಬೇಕಾಗಿದೆ.